ಓಕೆ, ಎಲ್ಲ ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು 2023-24ನೇ ಸಾಲಿನ NMMS ಪರೀಕ್ಷೆಯ GMAT ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ವಿವಿಧ ವೆರೈಟಿಗೆ ಅನುಗುಣವಾಗಿ ನಾವು ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಾವು 62 ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಇವತ್ತಿನ ದಿವಸ 63 ಮತ್ತು 65ಕ್ಕೆ ಮತ್ತೊಂದು ವೆರೈಟಿಗೆ ಸಂಬಂಧಪಟ್ಟದ್ದು ಏನೈತಿ ಅಂತ ಗಮನಿಸ್ಕೊಳ್ಳೋಣ. ಸೂಚನೆಗಳು: ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದದ್ದನ್ನು ಆರಿಸಿ ಕೆಳಗಿನ ಶ್ರೇಣಿಯನ್ನು ಪೂರ್ಣಗೊಳಿಸಿರಿ. ಇದಕ್ಕೆ ಅಕ್ಷರ ಶ್ರೇಣಿ ಅಂತ ಕರಿತೀವಿ. ನಾವು ಅಂಕಿ ಶ್ರೇಣಿಗಳನ್ನು ನೋಡಿದ್ದೀವಿ. ಇಲ್ಲಿ ಅಕ್ಷರ ಶ್ರೇಣಿಗಳು ಹೇಗೆ ನಿರ್ಮಾಣ ಆಗಿರ್ದವು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನ ಇಟ್ಟು ನೋಡೋಣ. ಡಿ ಅಂತ ಐತಿ. ಓಕೆ, DEFG ಅಂದ್ರೆ ಏನೈತಿ ಹೇಳ್ರಿ, 2 ಗ್ಯಾಪ್ ಆಗೈತಿ. ಇಲ್ಲಿಂದ ಇಲ್ಲಿ ಬರ್ಕೊಂಡು ಬಿಡ್ತೀನಿ ನೋಡಿ ನಾನು. DGH KLM PQRS. ಓಕೆ, DEFG ಅಂದ್ರೆ +2 ಗ್ಯಾಪ್ ಐತಿ. GH ಕಂಟಿನ್ಯೂಸ್ ಅದಾವು. ಮತ್ತು IJK ಮತ್ತು ಇಲ್ಲಿ ಏನೈತಿ +2 ಮತ್ತು ಇಲ್ಲಿ ಕಂಟಿನ್ಯೂ 3 ಲೆಟ್ರ್ ಬಂದಾವ. ಓಕೆ, KLM ಮಾತು NO ಅಂದ್ರೆ ನೆಕ್ಸ್ಟ್ +2 ಗ್ಯಾಪ್ ಆಗಿ ಇಲ್ಲಿ PQRS ಬಂದೈತಿ. ನೆಕ್ಸ್ಟು 2 ಗ್ಯಾಪ್ ಆಗಿ ಇಲ್ಲಿಂದ ಏನು ಬರ್ಬೇಕು ಹೇಳ್ರಿ, +2 ಗ್ಯಾಪ್ ಆಗಿ ಅಂದ್ರೆ TU ಫಿ ಬರ್ಬೇಕು. WXY ಇಲ್ಲಿ 4 ಅದಾವು. ಏನು ಬರ್ಬೇಕು, 5 ಲೆಟ್ರ್ ಬರ್ಬೇಕು. ಇದು ಎಲ್ಲೈತಿ ಅಂತ ಆಪ್ಷನ್ ನೋಡೋಣ. VW ಇಲ್ಲೈತಿ ಒಂದೇ. WXYZ ಇಟ್ ಇಸ್ ಏನಿದು ರೈಟ್ ಆನ್ಸರ್ ಅಂತ ಇಲ್ಲಿ ಹೇಳ್ಬೋದು ಅಂತ. ಓಕೆ ಸ್ನೇಹಿತರೆ, ಇನ್ನು 64ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. 64ನೇ ಪ್ರಶ್ನೆ: A3Y DHY D10Y H17R M24P ಮುಂದಲ್ ಇದು ಯಾವ್ದು ಬರಬೇಕು ಅಂತ ಇಲ್ಲಿ ಪ್ರಶ್ನೆ ಐತಿ. ಓಕೆ, ಒಂದನೇದ್ದು A3Y D10U H17R M24P ಅಂತ ಐತಿ. ಹಂಗಾರೆ ಏನು ಸಂಬಂಧ ಹೊಂದೈತಿ ಅಂತ ನೋಡಿದ್ವಿ ಅಂದ್ರೆ ನಾವು ನೆಕ್ಸ್ಟ್ ಮುಂದಲ್ದು ಇಲ್ಲಿ ಅದನ್ನು ನಾವು ಕಂಡು ಹಿಡಿಲಿಕ್ಕೆ ಬರುತ್ತೆ. ಮೊದಲು ನೋಡ್ರಿ, ಇಲ್ಲಿ A ಈಸ್ ಅಲ್ಫಾಬೆಟಿಕಲ್ ನಂಬರ್ 1 ಹೌದಾ, ಇದು ಆಲ್ರೆಡಿ 3 ಐತಿ. Y ಈಸ್ ಎಷ್ಟನೇ ನಂಬರ್ 3 ಬರುತ್ತೆ. ಇವೆರಡು ಲೆಟ್ರ್ ನಡುವೆ ಎಲ್ಲವೂ ಒಂದೊಂದು ಸಂಖ್ಯೆ ಅದಾವು ಅಂತ ಕಂಡುಕೊಂಡ್ವಿ ಅಂದ್ರೆ ಹಂಗಾರೆ ಏನೋ ಒಂದು ರಿಲೇಷನ್ ಐತಿ ಅಂತ ಅರ್ಥ ಆಗುತ್ತೆ. ಏನು, Y ಎಷ್ಟನೇದ್ದು ಐತಿ ನೋಡ್ರಿ, ಆ್ಯಕ್ಚುಲಿ 25th 1 ಇದು. ಉಲ್ಟಾ ನೋಡ್ರಿ, 2ನೇದು ಬರುತ್ತೆ ರಿವರ್ಸಿಬಲ್. ಇದನ್ನು 1 ರಿವರ್ಸ್ ಮಾಡ್ಬೇಕು ಅದಲ್ಲ. 2 +1 ಸೇರಿಸಿದ್ರೆ 3 ಐತಿ. ಸೇಮ್ ಇದು ಒಂದು ಹಂಗೈತೆ ಅಂತ ನೋಡೋಣ. DABCD ಇಟ್ ಈಸ್ ಎ 4th ಲೆಟರ್. U ಈಸ್ ರಿವರ್ಸಿಬಲ್ 6th ಲೆಟರ್. ದೇರ್ ಫೋರ್ ಏನದ ಪ್ಲಸ್ ಮಾಡಿದ್ರೆ ಮಿಡ್ಲ್ ನಂಬರ್ ಬಂದೈತಿ. ಇದು ಕೂಡ ಅಷ್ಟೇ. H ಅಂತಂದ್ರೆ 8. ಓಕೆ, R ಅನ್ನೋದು 9 ರಿವರ್ಸಿಂದ. ಇವೆರಡು ಸೇರಿಸಿದ್ರೆ 17. ಓಕೆ, ಇವೆರಡು ಏನು ಮಾಡಿದ್ರೆ ಪ್ಲಸ್ ಮಾಡಿದ್ರೆ ಅಂತ. ಇದು ಕೂಡ ಹಂಗ ಬಂದೈತಿ. ಏನೈತಿ, M ಅಂದ್ರೆ 13, P ಅಂದ್ರೆ 11. ಓಕೆ, ಇವೆರಡು ಸೇರಿಸಿದ್ರೆ ಎಷ್ಟಾಗುತ್ತೆ, 24 ಆಯ್ತು ನೋಡ್ರಿ, ಪ್ಲಸ್ ಮಾಡಿದ್ರೆ. ದೇರ್ ಫೋರ್ ಸೇಮ್. ಹಂಗಾರೆ ಮುಂದಿನ ಸಂಖ್ಯೆ ಏನು ಬರಬೇಕು ಅನ್ನೋದನ್ನು ಗಮನದಾಗ ಇಟ್ಕೊಳ್ಳೋಣ. ಇಲ್ಲಿ ಯಾವುದೇ ರೀತಿಯಾದಂತಹ ಏನು ಇದಕ್ಕೆ ಸೀರೀಸ್ ಆಗಿ ಸೀಕ್ವೆನ್ಸ್ ಆಗಿ ಇಲ್ಲ. ಬಟ್ ಇಲ್ಲೇ ಇದನ್ನು ಚೆಕ್ ಮಾಡಬೇಕು. ಏನು ಚೆಕ್ ಮಾಡ್ಬೇಕು ಇಲ್ಲಿ ನೋಡೋಣ. ಇಲ್ಲಿ ಚೆಕ್ ಮಾಡೋಣ. ಎಸ್ ಅಂತಂದ್ರೆ S ಈಸ್ 19. N ಅಂದ್ರೆ ರಿವರ್ಸಿಬಲ್ ಆಗಿ 13. ಎರಡು ಸೇರಿಸಿದ್ರೆ ಎಷ್ಟಾಯ್ತು, 9 3. ಓಕೆ, ಇದು 12. 9 3 12 32 ಬರಬೇಕು. ಬಟ್ ಇದು ಅಲ್ಲ ಅಂತ. ಇನ್ನು ನೋಡಲಿ, 9 2 11 1 31. ಓಕೆ, ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆದರೂ ಇದನ್ನು ಚೆಕ್ ಮಾಡಿರಿ. S ಅಂತಂದ್ರೆ ಇದು 18 ಆಗುತ್ತೆ. O ಅಂದ್ರೆ 12 ಆಗುತ್ತೆ. ದೇರ್ ಫೋರ್ ಇದು 30 ಬರಬೇಕು. ಬಟ್ ಇಲ್ಲಿ 31 ಐತಿ. ಇಟ್ಸ್ ಆಲ್ಸೋ ರಾಂಗ್. ಇದು ಕೂಡ O ಅಂತಂದ್ರೆ 15 ಬರ್ತತಿ.
ಓಕೆ. ಎಸ್ ಅಂದ್ರೆ ರಿವರ್ಸಿಬಲ್ ಆಗಿ 8 ಬರುತ್ತೆ. 15 8 23 ಬರಬೇಕು, ಬಟ್ 32. ದೇರ್ ಫೋರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ ನಾವು ಗಮನಿಸ್ತೇವೆ ಅಂತ ಬರ್ಕೊಂಡಿದ್ದೀನಿ. ಏನು ಸೀರೀಸ್ ಹೊಂದೈತಿ ಅಂತ ನೋಡ್ಕೊಳ್ಳೋಣ. ಬಿ ಸಿ ಇಲ್ಲಿಂದ ಇಲ್ಲಿಗೆ +1. ನೆಕ್ಸ್ಟ್ MNOP NO ಅಂದ್ರೆ ಇಲ್ಲಿಂದ ಇಲ್ಲಿಗೆ +2. 1ನೇ ಲೆಟ್ರು +1 ಜಂಪ್ ಆಗೈತಿ. 2ನೇ ಲೆಟ್ರು 2 ಗ್ಯಾಪ್ ಆಗಿ 3ನೇದು ಬಂದೈತಿ. ಇನ್ನು WS ನೋಡಬೇಕು ಅಂತಂದ್ರೆ ಎಸ್ ಆದ್ಮೇಲೆ W ಐತಿ. ದೇರ್ ಫೋರ್ ರಿವರ್ಸ್ ಆಗಿ ಇಲ್ಲೇನೈತಿ TUV ಅಂದ್ರೆ -3 ಐತಿ. ಎಲ್ಲಿಂದ Wದಿಂದ -3 ಅಂದ್ರೆ ರಿವರ್ಸ್ ಆಗಿ STUV -3 ಐತಿ. ಓಕೆ, ಈ ರಿಲೇಷನ್ ಹೊಂದೈತಿದು. ಇಲ್ಲಿ ನೋಡೋಣ ಏನು ರಿಲೇಷನ್ ಹೊಂದೈತಿ ಅನ್ನೋದ್ರ ಮೇಲೆ ಇದು ಡಿಸೈಡ್ ಆಗ್ತೈತಿ. ಇಲ್ಲಿ ನೋಡ್ರಿ KLMN 4 ಆಗೈತಿ ಇಲ್ಲಿ. ಓಕೆ, KLMN ಇಲ್ಲಿಂದ ಇಲ್ಲಿಗೆ ಏನಾಗೈತ್ರಿ +4. ವಿ WX ಇಲ್ಲಿಂದ ಇಲ್ಲಿಗೆ +2 ಫಿಕ್ಸ್ ಐತಿ. ಇಲ್ಲಿ 2 ಐತಿ, ಇಲ್ಲಿ 2 ಐತಿ. ಅಂದ್ರೆ 2ನೇ ಲೆಟ್ರಿಗೆ 2 ಫಿಕ್ಸ್ ಆಯ್ತು ಅಂತ ಅರ್ಥ. ಓಕೆ, ಇನ್ನು 3ನೇದು ನೋಡೋಣ. M ಆದಮೇಲೆ ಏನು ಬರುತ್ತೆ? MN ಇಲ್ಲಿಂದ ಏನಿಲ್ಲ -0. M ಆದ ತಕ್ಷಣ N ಐತಿ. ಓಕೆ, ಯಾವುದು ಗ್ಯಾಪ್ ಇಲ್ಲ ಅಂತ. ಓಕೆ, ಅಂದರೆ ರಿವರ್ಸಿಬಲ್ ಆಗಿ 0 ಅಂತ ಅರ್ಥ. ಮೈನಸ್ ರಿವರ್ಸಿಬಲ್ ಆಗಿ 0. ದೇರ್ ಫೋರ್ ಹಂಗಾರೆ ಇಲ್ಲಿಂದ ನಮಗೊಂದು ಅರ್ಥ ಆಯ್ತು. 1ನೇ ಲೆಟ್ರು ಇಲ್ಲಿ 4, ಇಲ್ಲಿ ಏನು 1ನೇ ಲೆಟ್ರು 1, ಇಲ್ಲೇ 2 ಆಗಬೇಕು. 1 ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 3 ಆಗುತ್ತೆ ಅಂತ ಅರ್ಥ. ಓಕೆ, ಹಂಗಾರೆ 1ನೇ ಲೆಟ್ರ್ 1 ಗ್ಯಾಪ್ ಐತೆ ಅಂದರೆ 2 ಗ್ಯಾಪ್ ಆಗಬೇಕು. ಇಲ್ಲಿಂದ ಸಿ DE 2 ಗ್ಯಾಪ್ ಆಗಬೇಕು, F ಬರಬೇಕು. ಓಕೆ, ಇಲ್ಲಿಂದ ಇಲ್ಲಿಗೆ +2 ಬರ್ತೈತಿ. 2ನೇ ಲೆಟ್ರ್ ಸೇಮ್ 2 ಗ್ಯಾಪ್ ಆಗಿ 3ನೇ ಲೆಟ್ರ್ ಬರಬೇಕು. P QR ಇಲ್ಲಿಂದ ಇಲ್ಲಿಗೆ ಏನು ಬರಬೇಕು? +2ನೇ ಬರಬೇಕು, S ಬರಬೇಕು. ಈಗ ಇಲ್ಲಿಂದ ರಿವರ್ಸಿಬಲ್ ಬರಬೇಕು. ಇಲ್ಲಿ ನೋಡ್ರಿ 0 ಬಂದೈತಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರಬೇಕು? 1 -1 ಬರಬೇಕು. ಇಲ್ಲಿಂದ ಇಲ್ಲಿಗೆ 2 ಬರುತ್ತೆ. ಅದಲ್ಲ, ಇಲ್ಲಿಂದ ಇಲ್ಲಿಗೆ 2 ಬರಲಿ ಅಥವಾ ಇಲ್ಲಿಂದ ಇಲ್ಲಿಗೆ 1 ಬರಲಿ, NMNOP ಬರುತ್ತೆ. ಓಕೆ, ಹಂಗಾರೆ ದೇರ್ ಫೋರ್ FSP ಇಲ್ಲಿಂದ ಇಲ್ಲಿಗೆ ಏನಾಯ್ತು ರೀ? -1. ಇಲ್ಲಿಂದ ಇಲ್ಲಿಗೆ ಏನಾಯ್ತು ನೋಡ್ರಿ? -2. ಓಕೆ, ಅಂದ್ರೆ -3 -2 -1 0 ಅಂದ್ರೆ ಲಾಸ್ಟ್ ವರ್ಡ್ ಹಿಂಗೆ ಬಂದೈತಿ. ಇಲ್ಲಿ ನೋಡ್ರಿ ಬೇಕಾದ್ರೆ ನಿಮಗೆ ಇಲ್ಲಿ ಆಗ್ತೈತಿ. P F ಆದಮೇಲೆ GHIJ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಏನಾಗ್ತಿಡ್ರಿ? +3 1 2 3. ನೆಕ್ಸ್ಟ್ 2ನೇ ಲೆಟರ್ ಇಟ್ ಇಸ್ ಎ ಫಿಕ್ಸ್ಡ್. 2 ಲೆಟರ್ ಗ್ಯಾಪ್ ಆಗಿ ಬರ್ತೈತಿ. STUV ಅದ ಇಲ್ಲಿಂದ ಇಲ್ಲಿಗೆ ಫಿಕ್ಸ್ ಇದೆ 2. ಓಕೆ, ಅಂದ್ರೆ ಈಗ ಏನಾಗ್ಬಿಡ್ತು? ಸರಣಿ ಕಂಪ್ಲೀಟ್ ಆಯಿತು. FSP ಅನ್ನೋದು ಆಪ್ಷನ್ ಎ ಐತಿ. ಆಪ್ಷನ್ ಎ ಸರಿಯಾದ ಉತ್ತರ FSP ಅಂತ. ಓಕೆ, ಈಗ ಸ್ನೇಹಿತರೆ ಸೀರೀಸು ಇದು ಕೂಡ ಸ್ವಲ್ಪ ನಂಬರ್ ಸೀರೀಸ್ ಥರನೇ ಇದೆ. ಇದನ್ನು ಕೂಡ ಅರ್ಥೈಸ್ಕೊಂಡು ನಾವು ಸುಲಭವಾಗಿ ಬಿಡಿಸಿದ್ರೆ ಇದರಲ್ಲಿ ಕೂಡ ಈಸಿಯಾಗಿ ನಾವು ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ, ಮತ್ತು ಮುಂದಿನ ಕೆಲವೊಂದಿಷ್ಟು ವೆರೈಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.